ಇವತ್ತೇನಾದ್ರೂ ಮಕ್ಕಳನ್ನ ಬೇಸಿಕ್ ಇಂದನೂ ಸೇರಿಸಬೇಕು ಅಂದ್ರೆ ಜ್ಞಾನವಾಹಿನಿ ಶಾಲೆಗೆ ಸೇರಿಸಿ. ಇವತ್ತು ಯಾವುದೇ ಶಾಲೆಗೂ ಕಮ್ಮಿ ಇಲ್ಲ ನಮ್ಮ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲು. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭೋತ್ಸವ ಆಗಿತ್ತು. ಇವಾಗ ಆಲ್ರೆಡಿ ಕೆಳಗಡೆ ಪೋರ್ಷನ್ ಅಲ್ಲಿ 8th ವರೆಗೂ ಶಾಲೆ ನಡೀತಾ ಇತ್ತು. ಈಗ 250 ಜನ ಸ್ಟ್ರೆಂತ್ ಆಗಿದ್ದ ಕಾರಣ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಚಂದ್ರಶೇಖರ್ ಅವರು ಮೇಲೇನು ಸ್ವಲ್ಪ ಬಿಲ್ಡಿಂಗ್ ದೊಡ್ಡದಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇವಾಗ SLC ಸಹ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ ಏನು ಅಂದ್ರೆ ನಮ್ಮ ಬೈರ್ಕೂರಿನ ಪ್ರತಿಭೆ, ನಮ್ಮ ಬೈರ್ಕೂರು ಪಂಚಾಯತಿ ಇರ್ಮತ್ನಹಳ್ಳಿಯ ಒಂದು ಚಲಪತಣ್ಣವ್ರ ಮಗ ಆಗಿರೋದ್ರಿಂದ ಇವತ್ತು ಏನು ಶಾಲೆಯನ್ನು ಮಾಡಿದ್ದಾರೆ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ಇವಾಗ ಬೆಳೆದಿರೋ ಎತ್ತರ ಅಲ್ಲ, ಇದಕ್ಕಿನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರವಾಗಿ ಬೆಳೀಲಿ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಏನು ಶಾಲೆಗಳು ಇವಾಗ ಡೆವಲಪ್ಮೆಂಟ್ ಮೂವ್ಮೆಂಟ್ ಅಲ್ಲಿ ಇರೋ ಶಾಲೆಗಳನ್ನೆಲ್ಲ ಮೀರಿಸ್ಕೊಂಡು ನಾಳೆ ಮುಂದಿನ ದಿನಗಳಲ್ಲಿ ಬರ್ಲಿ ಅಂತ ಹೇಳ್ತಾ, ಇವತ್ತು ಏನಾದ್ರೂ ಇರ್ಲಿ 8th ವರೆಗೂ ಬಹಳ ಚೆನ್ನಾಗಿದೆ, ಟೀಚರ್ಸ್ ಚೆನ್ನಾಗಿದ್ದಾರೆ. ಇವತ್ತೇನಾದ್ರೂ ಮಕ್ಕಳನ್ನ ಬೇಸಿಕ್ ಇಂದನೂ ಸೇರಿಸಬೇಕು ಅಂದ್ರೆ ಜ್ಞಾನವಾಹಿನಿ ಶಾಲೆಗೆ ಸೇರಿಸಿ. ಇವತ್ತು ಯಾವುದೇ ಶಾಲೆಗೂ ಕಮ್ಮಿ ಇಲ್ಲ ನಮ್ಮ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲು. ಅದರಿಂದ ಎಲ್ಲಾ ಶಾಲೆಗಳು, ಅದರಲ್ಲಿ ಬೇರೆ ಟೀಚರ್ಸ್ ಕಾಲೋನಿ ಒಳ್ಳೆ ಜಾಗದಲ್ಲಿ ಬೇರೆ ಇದೆ. ನಮ್ಮ ಚಂದ್ರಶೇಖರ್ ಅವರು ಬೇರೆ ಅನುಭವಸ್ಥರು, 2 ವರ್ಷದಿಂದ ಚೆನ್ನಾಗಿ ನಡ್ಕೊಂಡ್ ಬಂದಿದ್ದಾರೆ. ಬರೀ ಕೇವಲ 2 ವರ್ಷಕ್ಕೆ 250 ಜನನ ಈ ಮಕ್ಕಳನ್ನ ಸೇರಿಸಿದ್ದಾರೆ ತಂದೆ ತಾಯಂದ್ರು. ಒಂದು ನಂಬಿಕೆ ಉಳಿಸ್ಕೊಂಡ್ ಬಂದಿರೋದ್ರಿಂದ 2 ವರ್ಷಕ್ಕೆ ಮಾಡಿದ್ದಾರೆ. ಇದು 3ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಇವತ್ತೇನು 3ನೇ ವರ್ಷದ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ರು, ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಚಲಪತಣ್ಣವರು, ನಮ್ಮ ತಂದೆಯವರ ಸ್ನೇಹಿತರು, ಅವರ ಆಹ್ವಾನದ ಮೇರೆಗೆ ನಾವು ಇವತ್ತು ಇಲ್ಲಿ ಬಂದಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ.